ಬಂದಿಗೆನು ಹಲವು ದೇಶವ ನೋಡಿ ಬಂದಿಗೆನು ತಿಳಿದುವರೆ ನಾಟದಲ್ಲಿ ನಾವು ಕೆಲವು ಭಾಷೆಯ ಕಲಿತುಕೊಂಡಿಗೆನು ತಿರುಗರೆ ನಾಟದಲ್ಲಿ ಕೆಲವು ಭಾಷೆಯ ಕಲಿತುಕೊಂಡಿಗೆನು ಸಿಡಿದು ಗೌರವಿಸುವರು ಕೆಲವರು ಅಡಿದು ಧಿಕ್ಕರಿಸುವರ ಅನೇಕರು ತಿಳಿದು ಗೌರವಿಸುವರು ಕೆಲವರು ಅಡಿದು ಧಿಕ್ಕರಿಸುವರ ಅನೇಕರು ಬಲು ವಿಶೇಷವನಲ್ಲಿ ದ್ವಾರವಿಯೊಳಗೆ ಕಾಣುವ ಮೋದಗೊಂಡೆನು ಹಲವು ದೇಶವ ನೋಡಿ ಬಂದಿಗೆನು ನೀನಿರುವಿನ ಹಲವಾಟದಲ್ಲಿ ಹಲವು ಭಾಷೆಯ ಕಲಿತಿಯೇ ನನ್ನ ನೋಡಿದಾಗ ನಿನಗೆ ಪರಿಚಯ ಸಿಕ್ಲಿಲ್ಲ ಗೊತ್ತಾಗಲಿಲ್ಲ ಹಾಗೆ ನಾನು ಮೊದಲೊಂದೆರಡು ಬಾರಿ ಬಂದಿದ್ದೆ ಬಂದಿದ್ದು ನಿನಗೆ ನೆನಪಿಲ್ಲ ಅಷ್ಟೇ ಅಲ್ಲ ನೆನಪಿರೋದು ಕಷ್ಟ ಆಗ್ತದೆ ದಿವಸಕ್ಕೆ 1000 ಜನ ಬಂದಾಗ ಯಾರು ಅಂತ ನೆನಪಿಟ್ಟು ನಾವು ದಿವಸಕ್ಕೆ ಹಲವರನ್ನು ನೋಡುತ್ತೇವೆ ಹೌದು ಹಾಗಾಗಿ ನೋಡಿದ ಎಲ್ಲರನ್ನು ನೆನಪಿಸಿಕೊಳ್ಳುವುದಕ್ಕಾಗುವುದಿಲ್ಲ ಹಾಗಿತ್ತು ನಾವು ಎಲ್ಲವನ್ನೂ ನೆನಪಿಟ್ಕೊಳ್ತೇವೆ ಯಾಕಂದ್ರೆ ಹೋದಲ್ಲ ಮಾತಿಗೆ ಬೇಕಲ್ಲ ವಿಷಯ ಹೌದು ಮತ್ತೆ ಇನ್ನೊಂದು ಸಾರಿ ಅಲ್ಲಿಗೆ ಹೋಗ್ಬೇಕು ಅಂತಾರೆ ಮತ್ತು ನೋಡಿದವರು ನೆನಪಿಟ್ಕೊಳ್ಳಿ ಮತ್ತೆ ಈ ಸಂಭಾವನೆ ಮಾಡೋರಿದ್ದಾರಲ್ಲ ಈ ಸಂಬಂಧಗಳು ನಿಮ್ಮ ತಂಗಿಯಲ್ಲಿ ಕೊಟ್ಟಿದ್ದಾರೆ ಅಕ್ಕನಲ್ಲಿ ಕೊಟ್ಟಿದ್ದಾರೆ ಏನೇ ಸಂಬಂಧ ಉಂಟು ನಾನು ಮಾತಾಡಿದ್ರೆ ಸ್ವಲ್ಪ ಕೊಡುವನೆ ಹೆಚ್ಚಿಗೆ ಸಿಗ್ತದೆ ಮತ್ತೆ ಕೆಲವು ಕಾಗೆ ಮುಗಿಗೆ ಹೌದು ಹಾಗಾದ್ರೆ ನೆನಪಿಟ್ಕೊಳ್ಬೇಕಾಗ್ತದೆ ಇನ್ನು ಬಂದವರೆಲ್ಲ ಹೀಗೆಲ್ಲ ಆಚೀಚೆ ನೋಡದೆ ಅಂತಂದೆಲ್ಲ ಏನೇನು ಬದಲಾವಣೆ ಆಗಿದೆ ಅಂದ್ರೆ ನೀವು ಮೊದಲು ಬಂದಾಗ ಇದ್ದದ್ದಕ್ಕೂ ಈಗ ಇರುವುದಕ್ಕೆ ಇದಷ್ಟೇ ಅಲ್ಲ ನೀನು ಬದಲಾಗಿದ್ದೀವಿ ಮೊದಲಿದ್ದಾಗಿಲ್ಲ ಈಗ ಮೊದಲು ಆವಾಗ ಬಂದಾಗ ನೀನು ಹೀಗಿಲ್ಲಾಗಿದ್ದು ಸಾಧಾರಣ ಎಷ್ಟು ವರ್ಷದ ಮಕ್ಕಳು ಬಂದಿದ್ದಾರೆ 20 ವರ್ಷ ಆಗಿರ್ಬೋದು ಹಾಗಾದ್ರೂ ಬದಲಾದ್ರು ನೆನಪು ಯಾಕೆಂದ್ರೆ ಆಗ ಬೀಸೆ ಹಾ ಅಷ್ಟೇ ಮಾಡೋದು ಪ್ರಾರಂಭ ಆಗಿದೆ ಅದೇ ಅಷ್ಟೇ ಅಲ್ಲ ಬೇರೆ ಬೇರೆ ಬದಲಾವಣೆ ಆಗಿದೆ ಬಹಳ ಸೂಕ್ಷ್ಮಗ್ರ ಆಯಿತು ಹೌದು ಅಲ್ಲ ನೀವು ಏನು ಹೇಳಿದ್ರೆ ನನಗೆ ಅರ್ಥ ಆಯಿತು ನಮ್ಮ ಸಭೆಯಲ್ಲಿ ಕೆಲವು ಹಳೆ ತಲೆಯವರಿಗೆಲ್ಲ ಅರ್ಥ ಆಯಿತು ಅದರಿಂದಲೇ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಬಿಡಿಸುವುದಕ್ಕೆ ಯಾಕಂದ್ರೆ ನಾವು ಬಿಡಿಸಿ ಕೇಳುವುದರಿಂದ ಮತ್ತೆ ಗೊತ್ತಿಲ್ಲದೆ ಇದ್ದವರಿಗೆ ನಾವೇ ಹೇಳ್ಕೊಟ್ಟಾಗ ಹೇಳ್ಕೊಟ್ಟಾಗ ಮತ್ತೆ ಬಹಳ ಪ್ರತಿಕ್ರಿಯೆ ಕೊಡಲಿಲ್ಲ ಕೇಳಿದ್ರೆ ಮತ್ತೆ ಹಳೆ ನೆನಪಾಗ್ಬೇಕು ಅದಕ್ಕೆ ಹೋದ ಕಷ್ಟ ಅಂತ ಹಳೆ ನೆನಪಾದ್ರು ಇನ್ನು ಅದಕ್ಕೆಲ್ಲ ಹೋಗುವುದಿಲ್ಲ ನಿಮ್ಗೆ ಆತನೇ ಸಂತೋಷ ವಿಚಾರ ಆದ್ರೆ ನಾ ಕೆಣಕ್ಲಿಕ್ಕೆ ಹೋಗ್ಲಿಲ್ಲ ಯಾಕೆ ಈ ಕೆಲವಷ್ಟನ್ನೆಲ್ಲ ಗೊತ್ತಿಲ್ಲದೆ ಇದ್ದವರಿಗೆ ನಾವು ಗೊತ್ತು ಮಾಡುವುದೇ ದೊಡ್ಡ ಅಪರಾಧ ನಾಳೆ ದಿವಸ ಹಳೆ ತಂದೆಯವರು ಯಾರು ಆಕ್ಷೇಪ ಮಾಡದೇ ಇದ್ರು ಈ ಹೊಸಬ್ರಲ್ಲೇ ಇವನು ಹಣೆ ಬರುವ ಮೊದಲಿದೆ ಅಂತ ಹೌದೌದು ಅಷ್ಟೇ ಅಲ್ಲ ನಾಳೆ ನಿದ್ದೆ ಬಿಟ್ಟು ಆಯಾಸ ಆದತ್ತಲು ಇವತ್ತನೇ ಅಂತ ಇದೊಂದರ ಮಾಡಿಬಿಡ್ತಾರೆ ಹಾಗಾಗಿ ಹೇಳದೆ ಇರುವುದೇ ಒಳ್ಳೇದು ಬಂದಿದ್ದೆ ಅವಾಗ ಬಂದಿದ್ದೆ ಸರಿ ನಾನು ಇಲ್ಲಿಯ ನಾನು ಹುಟ್ಟಿದ್ದ ಆವಂತಿ ಓ ಅವಂತಿ ಆವಂತಿ ನನ್ನ ಊರು ಆವಂತಿ ಹುಟ್ಟೂರು ಆವಂತಿ ಈಗ ನಾನು ಈಗಂದ್ರೆ ಈಗ ದೇಶಾವರಿ ಬ್ರಾಹ್ಮಣ ಅಂದ್ರೆ ನಿರ್ದಿಷ್ಟವಾಗಿ ಸದ್ಯ ಸ್ಥಳ ಅಂತೀರಿ ಸ್ಥಳ ಬಿಟ್ಟೆ ಹಾಗೆ ಹೋಯ್ತಾ ಅಂದ್ರೆ ನನ್ನ ಅಪ್ಪನಿಗೆ 13 ಜನ ಗಂಡು ಮಕ್ಕಳು 13 ಜನ ಗಂಡು ಮಕ್ಕಳು ನೀವು ನಾನೇ 13 ಜನ ಮನೆಯವರು ನೀವು ಮನೆಯವರೇ ನಾನು ಅದು ಹೋಗಿ ಹೋಗಿ ಅಮಾವಾಸ್ಯೆಗೆ ಸುಟ್ಟಿ ಬಿಟ್ಟೆ ನೀವು ನೋಡಿದಾಗ ಅನ್ನಿಸುವುದಿಲ್ಲ ಬಣ್ಣದ ಮೇಲೆ ಬೇರೆ ಬೇರೆ ಆಗುತ್ತಲ್ವ ಆನಂತರ ಅವತ್ತೇ ಗ್ರಾಚಾರ ಶನಿವಾರ ಬಂದಿತ್ತು ಅದು ರಾವತ್ ಅಂದ್ರೆ ಹುಟ್ಬಿಟ್ಟು ಆಯ್ತಾ ಇಷ್ಟೆಲ್ಲ ಆದ್ರಿಂದ ಅಪ್ಪನಿಗೆ ಒಂದು ರೀತಿ ನನ್ನ ಬಗ್ಗೆ ತಾತ್ಸಾರ ಒಂದು ರೀತಿ ಅನಿಷ್ಟ ನಾನು ತಿಳ್ಕೊಂಡ ಏನು ಆಯ್ತಾ ಭಾಳ ಒಂದು ರೀತಿ ನನ್ನ ಬಗ್ಗೆ ತಾತ್ಸಾರ ಅಂದ್ರೆ ಕೆಟ್ಟ ಮುಹೂರ್ತದಲ್ಲಿ ಹುಟ್ಟಿದ ಕೆಟ್ಟ ಮುಹೂರ್ತ ಹಾಗಂತ ಕೆಟ್ಟದೇನೂ ಆಗಲಿಲ್ಲ ಯಾರಿಗಾಗಲಿಲ್ಲ ನಮ್ಮ ಕುಟುಂಬಕ್ಕೆ ಆದ್ರೂ ಒಂದು ರೀತಿ ಆಸಕ್ತಿ ಆದ್ರೂ ಬಿಡ್ಲಿಲ್ಲ ನಾನು ಬದುಕಲೇಬೇಕಲ್ಲ ಅಲ್ಲಿ ಒಂದಿಷ್ಟು ಮಂತ್ರ ಗಿಂತ್ರ ಎಲ್ಲ ತೊಂದ್ರೆ ಹಾಗೆ ನಾಯಕರ ಒಂದು ಮದುವೆ ಓ ಮದುವೆಯೂ ಆಗಿದೆ ನನ್ನ ಹೆಸರು ಮಾರ್ಕಂಡೆ ಶಾಸ್ತ್ರಿಗಳು ಮಾರ್ಕಂಡೆ ಶಾಸ್ತ್ರಿ ಮಾರ್ಕಂಡೇಯ ಶಾಸ್ತ್ರಿ ಮಾರ್ಕಂಡೇಯ ಅಂತ ಮಾರ್ಕಂಡೆ ಶಾಸ್ತ್ರಿಗಳು ಮಾರ್ಕಂಡೇಯ ಶಾಸ್ತ್ರಿ ಮಾರ್ಕಂಡೇಯ ಮಾಡಿಕೊಂಡೆ ಅಂತಲ್ಲ
ಬಂದ ಹೆಣ್ಣು ಹೆಂಡತಿ ಯಾಕೆ ನನಗೆ? ಮತ್ತೆಲ್ಲ ನನ್ನ ಅಣ್ಣಂದಿರಿಗೆಲ್ಲ ಮದುವೆ ಆಗಿತ್ತು, ಹಾ. ಅವರಿಗೆಲ್ಲ ಮಕ್ಕಳು ಮರಿ ಎಲ್ಲ ಇತ್ತು. ಹಾ. ಮನೇಲಿ ಕೈಸಲ ಹಾಕುವುದಕ್ಕೆ ಜಾಗ ಇಲ್ಲ, ಯಾಕೆ? ಅಷ್ಟು ಜನ ಇದ್ದಾರೆ. ಹಾಗೆ. ಕುಟುಂಬದಲ್ಲಿ ಕೈಕಾಲ ಹಾಕಿದ ಜಾಗ ಇಲ್ಲ, ನಮಗೆ ಸ್ವಾತಂತ್ರ್ಯ ಇಲ್ಲ, ಅದಿಲ್ಲ ಇದಿಲ್ಲ ಹೇಳಿ ರಗಳೆ ಮಾಡಿ ಅಂತ ಒಂದೊಂದು ವರ್ಷದಲ್ಲಿ ಬಿಟ್ಟೆ ಅಂದ್ರೆ ಮದುವೆ ಆಳ್ಕಾಲ ಉಳಿದಿದೆ. ದೀರ್ಘಕಾಲ ಉಳಿಯಿಲ್ಲ, ಹೊರಟು ಹೆಂಡತಿ ಬಿಟ್ಟು ಹೆಂಡತಿ ಬಿಟ್ಟು ನಾಮನೇ ಹೆಂಡತಿ ಬಿಟ್ಟು ಬಿಟ್ಟು ಆವಾಗ ಇನ್ನೇನ್ ಮಾಡಿದೆ ಅಂದ್ರೆ ಇದು ದೊಡ್ಡ ಕುಟುಂಬದಲ್ಲಿ ಹೆಣ್ಣು ಅವ್ರು ಬಂದವ್ರು ಬದುಕುವುದಿಲ್ಲ, ಬಾಳ ಸ್ವಲ್ಪ ಆಯ್ತಾ ಇತ್ತು. ಹಾ. ಹಾಗಾಗ ಸ್ವಲ್ಪ ಆ ಕಡೆ ಸ್ವಲ್ಪ ಆಚೆ ತೋಟದ ಆಚೆ ಸ್ವಲ್ಪ ಜಾಗ ಇದೆ, ಹಾ. ಅಲ್ಲೇ ಒಂದು ಮನೆ ಬಿಟ್ಟೆ. ಅಂದ್ರೆ ಮದುವೆ ಆಗುವುದಕ್ಕಾಗಿ ಬೇರೆ 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 ಹಾ. ಹಿಂಗೆ ಭಾಳ ಜನಕ್ಕೆ ಕೊಡುವುದಿಲ್ಲಲ್ಲ ಹೆಣ್ಣ, ಅಂದ್ರೆ ಹೆಣ್ಣು ಇರುವುದಿಲ್ಲಲ್ಲ. ಆ ಮದುವೆಯಾಗಿ ಮನೆ ಬರ್ತಾಯಿತ್ತು, ಅವಳ ಹತ್ರ ಎಲ್ಲ ಆರಂಭ ಆಯ್ತು. ಅಂದ್ರೆ ನೀವು ಮನೇಲಿ ಇರುವುದಿಲ್ಲ, ಕಾರ್ಯಕ್ರಮಕ್ಕೆ ಹೊರಗಡೆ ಹೋಗ್ತೀರಿ, ನಾನು ಒಬ್ಬಳೆ ಇಲ್ಲಿ ಕೂತ ಬದುಕಬೇಕು ಅಂತ ಅವಳು ಅವಳು ಮೊದಲನೇ ಜನ ಬಹಳ ಇದ್ದಾರೆ ಅಂತ ಬಿಟ್ಟು ಇಲ್ಲಿ ಜನ ಇಲ್ಲ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಈ ಮದುವೆ ಯಾರು ಬಹಳ ಕಷ್ಟಕ್ಕೆ ಬಂತಾರೆ. ತಲೆ ವಿಷಯ ಒಬ್ಬ ಹೆಣ್ಮಕ್ಳಿಗೆ ಏನು ಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಈ ಎರಡು ಹೆಂಡತಿಯು ಹೌದು ಬಿಟ್ಟು 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 ಎಂತ ದುರಂತ. ಹೌದೌದು ಮೂರನೇ ಇಲ್ಲ ಬೇಡ ಬೇಡ, ಯಾಕಂದ್ರೆ ಮತ್ತೆ ಯಾವ ಏನು ಮನೆ ಕಟ್ಟುವುದು. ಎರಡು ಪ್ರಯತ್ನ ಆಯ್ತಲ್ಲ, ಹಾ. ಒಂದು ತುಂಬಿದ ಮನೆ, ಹೌದು. ಇನ್ನೊಂದು ಯಾವ ಇಲ್ಲದೆ ಇದೆ ಮನೆ, ಇನ್ನು ಮುಂದೆ ಇದು ಮೂರನೇ ಮನೆಯೇ ಇದೆ ಜಾಗ ಮಾಡಿ ನಮ್ಮಲ್ಲಿ ತಿರುಗಾಟ ಮಾಡ್ತಾರೆ, ನಮ್ಮ ಹಿಂದೆ ಬೆನ್ನಿದೆ ಬರುವುದು, ಅವ್ರಿಗೆ ಯಾರು ಬರುವುದಿಲ್ಲ. ಹಾಗಾಗಿ ಆ ಪ್ರಯತ್ನ ಬಿಟ್ಟ ಆನಂತರ ಈಗ ಸಂಭಾವನೆ ಬದುಕಬೇಕಲ್ಲ, ಸರಿ. ಸಂಭಾವನೆ ಮಾಡ್ತಾ ತಿರುಗ್ತಾ 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 ಸಂಭಾವನೆ ಮಾಡ್ತಾ ಹಾ. ನಾನು ಈಗ 2 ಬಾರಿ ಬಂದಿದ್ದೆ. ಮತ್ತೆ ನಿನ್ನ ಪಡೆದೋಗಿದ್ದೇನೆ ನಾನು ನೀನು ನಿನ್ನೆಲ್ಲ ಸಂಭಾವನೆ ಪಡೆದೋಗಿದ್ದೇನೆ. ಬಹಳ ಸಲುಗೆ ಉಂಟು, ಬಹಳ ಒಂದು ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ದಾಗಲೇ ನನಗೇನೋ ಒಂದು ಪಡೆದಂತ ಇರ್ಬೇಕು. ಹೊಸದಾಗಿ ಬಂದವರೆಲ್ಲ ಇಷ್ಟು ಇದು ಮಾತಾಡೋದು ನೀನೆಂತದ ನೀನು ಅಪ್ಪನ ಕಾಲದಲ್ಲೂ ನಾ ಬಂದವನೇ. ಒಳ್ಳೆ ನನ್ನ ತಂದೆಯವರ ಕಾಲದಲ್ಲಿ ನಿನ್ನ ತಂದೆಯವರ ಒಡನಾಟ ಒಳ್ಳೆ ರೀತಿಯಲ್ಲಿ ಇತ್ತು ನನಗೆ. ನಾನು ಅಲ್ಲ ನೀನು ರೀತಿ ತಂದೆಯವರು ಒಡನಾಟ ಒಳ್ಳೆ ರೀತಿಯಲ್ಲಿ ಇತ್ತು. ನಾವೇನು ನಿಮ್ಮ ಒಡನಾಟ ಕೆಟ್ಟ ರೀತಿಯಲ್ಲಿ ಉಂಟು ಅಂತಲ್ಲ, ಅದು ಹೆಚ್ಚು ಒಡನಾಟ ಇದೆ. ಒಡನಾಟ ನೀನು ಅಪ್ಪನ ಕಾಲದಲ್ಲಿ ಬಂದು ಪಡೆದು ಹೋದವನೇ ನಾನು. ಅಪ್ಪ ಈಗ ಒಳ್ಳೆ ಕೊಟ್ಟಿದ್ದಾರೆ, ಕೊಡ್ತಿದ್ದ ಅವನ ಹತ್ರ ಇರುವುದೇ ಕಷ್ಟ ಆಗಿದೆ. ಅಂದ್ರೆ ಕೊಡುವ ಮನಸ್ಸಿತ್ತು, ಕೊಡ್ಲಿಕ್ಕಿಲ್ಲ ಅವ್ರ ಹತ್ರ ಇಲ್ಲ. ಹಾಗಾಗಿ ಹೆಚ್ಚಿಗೆ ಹಾಗಾದ್ರೆ ಒಳ್ಳೆ ನಾಲ್ಕು ಮಾತಾಡಿ ಕಳಿಸಿಬಿಡ್ತೀನಿ. ಒಂದು ರೀತಿಯಲ್ಲಿ ಅದು ಸಮಾಧಾನ. ಹೌದು. ಕೆಲವು ಹೊಸ ವಿಷಯಗಳು ಸಿಕ್ತಿತ್ತು, ಅದು ಪಡೆದ ಮೌಲ್ಯಕ್ಕಿಂತಲೂ ಬಹಳ ವಿಶೇಷ. ಕಥೆ ಆರಂಭ ಮುಗಿಯುವುದೇ ಇಲ್ಲ ಅದು. ಅದು ಎಲ್ಲೆಲ್ಲಿಗೂ ಹೋಗ್ತಿತ್ತು. ನನಗೆ ಇನ್ನು ಬೇರೆ ಇನ್ನೂ ಸಿಗುವುದಿಲ್ಲ, ಬೇರೆ ಕಡೆಗೂ ಹೋಗ್ತಾ ಅಂತ ನಾನು ಹೊರಟು. ಆನಂತರ ಅಪ್ಪನ ಕಾಲ ಕಳೀತು. ನಿನ್ನ ಹತ್ರ 2 ಬಾರಿ ಕೊಡೋದಿದ್ದೆ ನಾನು. ಮತ್ತೆ ಕೊಡುವವರ ಬಗ್ಗೆ ಕೊಡ್ಲಿಲ್ಲ ಅಂದ್ರೆ ನಿನ್ನ ಬಗ್ಗೆ ನನಗೆ ಗೊತ್ತುಂಟು. ಯಾವಾಗ ಬಹಳ ಪಟ್ಟು ಹಾಳು ಮಾಡೋದು ನನಗೆ ಗೊತ್ತುಂಟು. ಕಡಿಮೆ ಕೊಡಿ, ಕಡಿಮೆ ಕೊಡಿ. ನೀವು ಅದನ್ನು ಸೇರಿಸಿ. ಬಹಳ ಕೊಡ್ತಾ ಕೊಡ್ತಾ ಹೋದ್ರೆ ನೀವೆಲ್ಲ ತಾನೆ ಹೀಗಾಗಿರ್ತೀರಾ. ನಾವು ಕಳಿಸಿದ ಪೂರ್ಣ ಕೊಡ್ತಾ ಹೋದ್ರೆ ನಮಗೆ ಹೌದೇ ಅದೇ ಕೈಯಲ್ಲಿ ಎಲ್ಲ ಇಷ್ಟೆಲ್ಲ ಇರ್ಬೇಕಿದ್ರೆ ಕೆಲವು ಕೊಡುವುದು ನಮ್ಗೆ ನಿಲ್ಲಿಸ್ಬೇಕಾಗ್ತದೆ. ನೋಡ್ಕೊಡ್ಬೇಕಾಗ್ತದೆ. ಹಾಗೆ ಪಡೆದು ಕೆಲವು ದೇಶ ತಿರುಗಿದೆ, ಕೆಲವು ಭಾಷೆ ಕಲಿತೆ, ಬೇರೆ ಬೇರೆ ಭಾಷೆ. ಯಾಕಂದ್ರೆ ಆ ಊರಿಗೆ ಬೇಕಾದ ಭಾಷೆ ಕಲಿಲೇಬೇಕು. ಸರಿ ಸರಿ. ಇಲ್ಲಿದ್ರೆ ಎಂತ ಆಗ್ತದೆ, ಇಲ್ಲ ಆಡೋ ಮಾತು ಅಲ್ಲಾಡಿ ಬಿಟ್ಟು ಮೈಮೇ ಬರ್ತಾ ಇರ್ತದೆ. ಇಲ್ಲಿ ಕೊಡುವ ಅರ್ಥ ಬೇರೆ, ಅದೊಂದು ಅರ್ಥ ಬೇರೆ. ಹೌದಮ್ಮ, ಶಬ್ದ ಬಳಸುವ ಹಾಗೆ ಹೋಗ್ತದೆ. ಹಾಗಾಗಿ ಹಲವು ದೇಶದವರಿಗೆ ಹಲವು ಭಾಷೆಯ ಜ್ಞಾನ ಬೇಕು. ನಿಮ್ಮ ಕುಟುಂಬದ ಬಗ್ಗೆ ನಿನ್ನ ಅಜ್ಜಮ್ಮ ಗೊತ್ತುಂಟು ನನಗೆ. ಅದು ನೀವು ಸಾಧಾರಣ ಹಳೆಯವರು ನೋಡಿದಾಗ ಅನ್ನಿಸುವುದಿಲ್ಲ. ಇಲ್ಲ ಇನ್ನು ಕೆಲವು ವರ್ಷ ಚಲಾವಣೆಯಲ್ಲಿ ಇರುವವರು ಹಾಗೆ ಹೇಳಿ ಬರೋದಿಲ್ಲ. ನಿನ್ನ ಮಗ ಬಂದ್ರೆ ಅವನ ಜೊತೆ ನಾನು ಮಾತಾಡಿ ಹೊರಡೋದಲ್ಲ. ಅಲ್ಲ, ನಿಮ್ಮ ಲಕ್ಷಣ ಹಾಗೆ ಅನ್ನಿಸ್ತಾ ಉಂಟು. ದೇವರು ನಡೆಸಿಕೊಟ್ಟು ನೋಡುವ ಇಲ್ಲ ತೊಂದರೆ. ಮತ್ತೆ ಹೋದದೆಲ್ಲ ತೀರ ರಗಳೆ ಕೊಡದೆ ಕೊಟ್ಟಷ್ಟಕ್ಕೆ ಸುಮ್ಮನೆ ಹೋದ್ರೆ ಕೆಲವು ವರ್ಷ ಚಲಾವಣೆಯಲ್ಲಿ ಇರ್ಬೋದು. ಅದೇ ತಾಪತ್ರೆಯಾಗಿದೆ. ಹಾಗೆ ಹೋಗ್ತಾ ಇರುವುದೇ ತಾಪತ್ರೆಯಾಗಿದೆ. ಕಾರ್ಯಕ್ರಮಕ್ಕೆ ಹೋಗ್ತೇವಲ್ಲ, ಹಾಗಾಗಿ ಕೆಲವರು ಒಳ್ಳೆ ರೀತಿ ಕೊಡ್ತಾರೆ. ಸರಿ. ಇನ್ನು ಕೆಲವರು ಬಂದ್ರೆ ಇದು ಹೋಗಿ ನಮ್ದು ಇದ್ದಾರೆ. ಅವರ ಸಮಸ್ಯೆಯನ್ನು ನಿಮ್ಮ ಮೇಲೆ ಹಾಕಿ. ಹೌದು ಅದೇ ರೀತಿ. ಇನ್ನು ನಿನ್ನ ಬಗ್ಗೆ ನನಗೆ ಸದಾ ಹಾಗಾಗಿ 2 ಬಾರಿ 3ನೇ ಬಾರಿ ಬಂದರೆ ಸರಿ.
ನಿನ್ನ ಅಪ್ಪ ಸುಗಂಧು, ಹಾ ಹೌದು ಹೌದಾ? ಹಾ. ನಿನ್ನ ಅಮ್ಮ ಸುತಾನು, ಹಾ. ಅದು ಎಲ್ಲ ಹೆಸರು ಗೊತ್ತುಂಟು, ನಾನು ನೆನ್ಪಿಟ್ಟಿಗೆ ಹಾ. ನಿನ್ನ ಅಪ್ಪನ ಬಗ್ಗೆ ಗೊತ್ತು. ಹಾ ನಿನ್ನ ಅಪ್ಪ ನೀನು ಇಲ್ಲಿ ಮನೇಲಿ ಇಲ್ಲ ಈಗ, ಇಲ್ಲ ಹೌದಾ? ನಮ್ಮ ಜೊತೆ ಇದೆ. ಹೌದು, ನಿನ್ನ ಅಪ್ಪನ ಬಗ್ಗೆ ನಾನು ಹೇಳ್ಬಾರ್ದು. ಹಾ. ಅದು ಎಲ್ಲ ಗೊತ್ತಿರು, ಕೆಲವು ಗೊತ್ತಿರ್ಬೋದು. ಕೆಲವಷ್ಟು ವಿಷಯ ಹೀಗೆ ಕೇಳಿ ತಿಳಿದಿದ್ದೇನೆ, ಪೂರ್ಣ ಗೊತ್ತಿಲ್ಲ. ನಿನ್ನ ಅಪ್ಪನಿಗೆ ಒಂದು ಅಭ್ಯಾಸ ಉಂಟು. ಇಲ್ಲ ಯಾವ ಊರಿಗೆ ಹೋದ ಅಂತ ಇಟ್ಕೋ, ಹಾ. ಅದೊಂದು ಮದುವೆ ಆಗ್ಬೋದು, ಹಾ. ಒಂದೆರಡು ಮಕ್ಕಳಾಗೋರೆ ನೋಡ್ದ, ಹಾ. ಆನಂತರ ಅವ್ರು ಬಿಟ್ಟು ಹೋದ. ಮುಂದಿನ ಊರಿಗೆ ಹೋಗಿ ಮತ್ತೆ ಅವ್ರ ಮದುವೆ ಆದ. ಅಂದ್ರೆ ಊರಿಗೊಂದೊಂದು ಮಗಳು. ಊರಿಗೆ ಬರೋ ಮದುವೆ ಹಾಗಾದ್ರೆ ಇಲ್ಲಾದದ್ದು ಅದೇ. ಇಲ್ಲ ಅನ್ನಿಸ್ತು ಹೋದೆ. ನಾವು ಹುಟ್ಟಿದ ಮೇಲೆ ಮತ್ತೆ ನಿಲ್ಲಿಲ್ಲ. ನನಗೆ ಹಾ. ಕೆಲವೊಮ್ಮೆ ಈ ನಾವೆಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಹಾ. ನಮ್ಗೆ ಹಿಂದ್ಗಡೆ ಎಲ್ಲ ಜಾಗ ಕೊಡ್ತಾರೆ, ಹಾ. ಅಲ್ಲಿ ಕೆಲವು ಮಕ್ಕಳೆಲ್ಲ ಬರ್ತಾರೆ. ಹಾ. ನನಗೆ ಆ ಮಕ್ಕಳೆಲ್ಲ ಕಂಡು ನಿನ್ನ ಮಕ್ಕಳು ನೋಡಿದಾಗ ಅಂದ್ರೆ ನಮ್ಮ ಅಪ್ಪ ಹೇಳಲಿಕ್ಕಾಗುವುದಿಲ್ಲ ಸ್ವಾಮಿ. ಒಂದೇ ರೀತಿಯಲ್ಲಿ 7 ಜನ ಇರ್ತಾರೆ. ಅಲ್ಲ, ಕೇವಲ ರೂಪ ಮಾತ್ರ ಅಲ್ಲ, ಆ ಸ್ವರ ಭಾರ ಗೊತ್ತು. ಮತ್ತಿನ ಅಪ್ಪನೇ ಅಭ್ಯಾಸ ವಹಿಸಿದ್ದಕ್ಕಾಗಿ ಆಗಿರ್ಬೋದು. ನಿನಗೆ ಆ ಮಟ್ಟಿಗೆ ಹೇಳ್ತೇನೆ, ನೀನು ಯಾವ ಊರಿಗೆ ಹೋಗುವಾಗ ನಿನಗೆ ಸಂಬಂಧಿಕರಿದ್ದಾರೆ. ಆ ಅಪ್ಪನ ಕ್ಷೇತ್ರ ವ್ಯಾಪ್ತಿ ಎಷ್ಟು ಉಂಟು, ಎಲ್ಲ ಅಂಟಲ್ಲಿ ಸಿಗ್ತಾರೆ, ನೋಡ್ಬೇಕು. ಹೌದು. ಈ ರೀತಿಯಾಗಿ ಆಗ ನೀನು ಅಪ್ಪ ಬಿಟ್ಟು ಹೋದ್ಮೇಲೆ ಆನಂತರ ನೀನು ಅಮ್ಮನ ಆಶ್ರಯದಲ್ಲಿ ಬೆಳೆಯಬೇಕಾಗಿ ಅಮ್ಮನೇ ಸಾಕಿ ಬೆಳೆಸಿ. ಹೌದು. ಒಂದು ಮಾತುಂಟು ಲೋಕದಲ್ಲಿ, ಏನು? ಈ ಅಮ್ಮ ಬೆಳೆಸಿದ ಮಕ್ಕಳು ಹಾ. ನೆರಳಲ್ಲಿ ಬೆಳೆದ ಗಿಡ ಸರಿ ಇರುವುದಿಲ್ಲ ಅಂತ ಒಂದು ಮಾತು. ನೀವೇನ್ ಹೇಳಿದ್ರೆ ಅಂದ್ರೆ ಅಂದ್ರೆ ನಾನು ಸರಿ ಇಲ್ಲ ಅಂತ ಹೇಳಿಲ್ಲ. ಅಲ್ಲ, ಮಾತು ಮುಂದೆ ಉಂಟ. ಮುಂದೆ ಹೇಳು. ಆದ್ರೆ ನಿನ್ನ ಮಟ್ಟಿಗೆ ಸುಳ್ಳಾಯ್ತು. ಹಾ, ಈ ಅಮ್ಮ ಬೆಳೆಸಿದ್ದಾದ್ರೂ ನೀನು ಹೋಗ್ತಿರ್ತೀವಿ, ಬೆಳೆದೇ ನೋಡು. ಹಾ, ಹಾ. ಹಾ, ಬೆಳವಣಿಗೆ ಏನು ದೋಷ ಆಗಿದೆ? ದೋಷ ಆಗಿಲ್ಲ. ಮತ್ತೆ ನೀನು ಇತ್ತೀಚೆಗೆ ಒಳ್ಳೆ ಹೆಸರು, ಅಡ್ಡಿಲ್ಲ, ಒಳ್ಳೆ ರೀತಿ ಸುಧಾರಿಸಿದ್ದಾನೆ. ಆನಂತರದಲ್ಲಿ ಒಳ್ಳೆ ದಕ್ಷ ಆಡಳಿತಗಾರ ಆಗಿದ್ದಾನೆ. ಒಳ್ಳೆ ರೀತಿಯಲ್ಲಿ ಒಂದು ಸಿರಿವಂತಿಗೆ ಉಂಟು, ಒಳ್ಳೆಯ ವ್ಯಕ್ತಿತ್ವ. ಹೀಗೆ ಹಾಗೆ ನಿನ್ನ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯ ಹೇಳ್ತಾರೆ. ಹೊರಗಡೆ ಹೋದಾಗ ಅಭಿಪ್ರಾಯ ಬರುವುದು. ಹೌದು. ಎಲ್ಲ ಕೇಳಿ. ಆದ್ರೂ ನಿನ್ನ ಬಗ್ಗೆ ಒಂದು ಅಪಸ್ವ ಉಂಟು. ಹೊಗಳುವವರು ಇದ್ದಾರೆ, ತೆಗಳು ಅಪಸ್ವ. ಅಪಸ್ವ. ಹೌದು. ಯಾವ ವಿಷಯ? ಯಾಕೆ ನಾನು ಯೋಚನೆ ಮಾಡಿದೆ, ಕೇಳ ಕೆಲವರೆಲ್ಲ ಹಾ. ಅವನಿಗೆಲ್ಲ ಅರ್ಹತೆ ಉಂಟು. ಹಾ. ಒಳ್ಳೆಯ ಆಡ್ತಾನೆ, ಒಳ್ಳೆಯ ದಕ್ಷತೆ, ಮತ್ತೆ ಒಂದು ರೀತಿ ಪರಾಕ್ರಮ. ಅವ್ನು ಯಾರ ಹತ್ರ ಯುದ್ಧ ಮಾಡಿದ್ರು ಒಳ್ಳೆ ಪರಾಕ್ರಮ ಕೇಳ್ತಾರೆ. ಅಲ್ಲ, ಯುದ್ಧ ಮಾಡಿ ಪರಾಕ್ರಮಿ ಅಂತ ಆಗುವುದು ಬೇರೆ, ಸ್ವಯಂ ವರ್ಚಸ್ಸಿನಿಂದಲೇ ಪರಾಕ್ರಮಿ ಅಂತ ಆಗುವುದು ಬೇರೆ. ಅದಕ್ಕೂ ಯೋಗ್ಯತೆ ಬೇಕು. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದ್ರೂ ಅವ ಏರಬೇಕಾದ ಎತ್ತರವನ್ನೇ ಏರಲಿಲ್ಲ, ಅವನಿಗೆ ಸಿಗಬೇಕಾದ ಗೌರವ ಸಿಗ್ತಾ ಇಲ್ಲ. ಯಾಕೆ ಹೀಗೆ? ಯಾಕೆ ಹೀಗೆ? ನಾನು ಬಹಳ ಯೋಚನೆ ಮಾಡಿದ ತಲೆ ಕಾಯಿಸ್ಕೊಂಡೆ. ಯಾವುದು? ಅನ್ನ ಉತ್ತರ ಸಿಕ್ತು. ಉತ್ತರ ಗೊತ್ತಾಯ್ತು.